ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆಯಲ್ಲ ಎಐಸಿಸಿಯಿಂದ. ಹಾಗಾಗಿ ಅದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಐ ಏನು ಹೇಳ್ತಾ ಇದ್ದಾರೆ, ಐ ಡೋಂಟ್ ಹ್ಯಾವ್ ಆಪ್ಷನ್ಸ್ ಅಂತ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ನನಗೆ ಬೇರೆ ಆಯ್ಕೆಗಳೇ ಇಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ಪಕ್ಷ ಏನು ಹೇಳುತ್ತೋ ಅದನ್ನ ನಾನು ಪಾಲಿಸ್ತೇನೆ, ಪಕ್ಷದ ತೀರ್ಮಾನ ನಿರ್ಧಾರ ಅವರ ಗೈಡೆನ್ಸ್ ಏನಿರುತ್ತೋ ಅದನ್ನ ನಾನು ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇದ್ರು, ಹೇಳಿದ್ರು, ಈಗಲೂ ಕೂಡ ಹೇಳ್ತಾರೆ, ಬಹುತೇಕ ಮುಂದೆಯೂ ಕೂಡ ಅವರು ಹೇಳ್ತಾರೆ. ಇವತ್ತು ಕೂಡ ಅದೇ ಮಾತನ್ನ ಪುನರಾವರ್ತಿಸಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಥವಾ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಪಡ್ತಾ ಇರೋರು ಅವರೆಲ್ಲರಿಗೂ ಕೂಡ ಸದ್ಯಕ್ಕೆ ತಣ್ಣೀರು ಬಟ್ಟೆನೆ ಗತಿನಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು ಅಲ್ವಾ? ಈ ಎಲ್ಲದರ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿದೆ. ಅದೇನು ಅಂತಂದ್ರೆ, ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ನೇಮಿಸಿಬಿಟ್ಟಿದ್ದಾರೆ? ಅದು ಕೂಡ ಅಸ್ಸಾಂ ಚುನಾವಣೆ ಇರತಕ್ಕಂಥದ್ದು ಏಪ್ರಿಲ್ ಮೇ ತಿಂಗಳಲ್ಲಿ, ಇನ್ನೂ ಅಲ್ಲಿ ಡೇಟ್ ಅನೌನ್ಸ್ ಆಗಿಲ್ಲ. ಏಪ್ರಿಲ್ ಮೇ ಜೂನ್ ವರ್ಗೂ ಕೂಡ ಅಲ್ಲಿ ಅವ್ರು ಹೋದ್ರೆ ಅಲ್ಲಿ ಚುನಾವಣೆಯನ್ನ ಅಬ್ಸರ್ವೇಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ಅಲ್ಲಿನ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದಕ್ಕೆ ಹೋದ್ರೆ, ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಿಸ್ಸಂಶಯವಾಗಿ ಆ ಕುರ್ಚಿಯ ಒಂದು ಜಗ್ಗಾಟ ಏನಿದೆ ಅದು ದೂರ ಆಗಿಬಿಡುತ್ತೆ. ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಈ ಒಂದು ಕುರ್ಚಿಯ ಕಿತ್ತಾಟದಿಂದ ದೂರ ಇಡ್ಲಿಕ್ಕೆ ಆ ಕೆಲಸವನ್ನ ಮಾಡ್ಲಾಯ್ತಾ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ತಾ ಇರುವಂತಹದ್ದು ಅಲ್ವಾ? ಎಸ್, ಎಕ್ಸಾಕ್ಟ್ಲಿ, ಇದು ಕರೆಕ್ಟ್. ಇದ್ರ ಜೊತೆಗೆ ಬಹಳ ಮುಖ್ಯ ವಿಚಾರ ಏನು ಅಂತಂದ್ರೆ, ಯಾಕೆ ಅಸ್ಸಾಂಗೆ ಹಾಕಲಾಯ್ತು ಅನ್ನೋದ್ರ ಜೊತೆಗೆ ಯಾರು ಅಸ್ಸಾಂಗೆ ಡಿ ಕೆ ಶಿವಕುಮಾರ್ ಅವರನ್ನ ಡೆಪ್ಯೂಟ್ ಮಾಡಿದ್ರು, ಅಲ್ಲಿ ಅವರಿಗೆ ಚುನಾವಣಾ ವೀಕ್ಷಕರನ್ನಾಗಿ ಹಾಕಿದ್ರು ಅನ್ನೋಂಥದ್ದು ಮುಖ್ಯ. ಸ್ವತಃ ಪ್ರಿಯಾಂಕಾ ಗಾಂಧಿ ಅಂದ್ರೆ ಸೋನಿಯಾ ಗಾಂಧಿ ಅವರ ಮಗಳು, ರಾಹುಲ್ ಗಾಂಧಿ ಅವರ ಅಕ್ಕ ಕೂಡ ಆಗಿರ್ತಕ್ಕಂಥ ಸ್ವತಃ ಪ್ರಿಯಾಂಕಾ ಗಾಂಧಿಯೇ ಮುಂದೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಅಸ್ಸಾಂಗೆ ಹಾಕೊಳ್ಳಲಾಗಿದೆ ಅನ್ನೋಂಥದ್ದು. ಹಾಗಾದ್ರೆ ಯಾಕೆ ಸೋನಿಯಾ ಗಾಂಧಿಗಾಗ್ಲಿ ಪ್ರಿಯಾಂಕಾ ಗಾಂಧಿಗಾಗ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಒಂದಷ್ಟು ಸಾಫ್ಟ್ ಕಾರ್ನರ್ ಇದೆಯಲ್ಲ, ಸಾಫ್ಟ್ ಒಪಿನಿಯನ್ ಇದೆಯಲ್ಲ ಅನ್ನೋಂಥ ಒಂದು ಮಾತು ಕೇಳುತ್ತಲ್ವಾ? ಎಸ್, ನಿಜ. ಆಕ್ಚುಲಿ ಏನಾಗಿದೆ, ಪ್ರಿಯಾಂಕಾ ಗಾಂಧಿ ಅವರನ್ನ ಅಸ್ಸಾಂ ರಾಜ್ಯದ ವಿಧಾನಸಭಾ ಟಿಕೆಟ್ ಒಂದು ಘೋಷಣೆಯ ಸಮಿತಿ ಇದೆಯಲ್ಲ, ಟಿಕೆಟ್ ಆಯ್ಕೆ ಸಮಿತಿ, ಯಾರನ್ನೆಲ್ಲ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು, ಆ ತರಹದ ಒಂದು ಟಿಕೆಟ್ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಪ್ರಿಯಾಂಕಾ ಗಾಂಧಿ. ಹಾಗಾಗಿ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲೇ ಅಸ್ಸಾಂ ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನಿಗದಿ ಮಾಡಲಾಗುತ್ತೆ. ಹಾಗಾಗಿ ಅಲ್ಲಿ ತನ್ನ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲಿಕ್ಕೆ ಸ್ವತಃ ಪ್ರಿಯಾಂಕಾ ಗಾಂಧಿ ತನ್ನ ನಂಬಿಕಸ್ಥ ಭಂಟನೂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಯಾಕಂದ್ರೆ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿದೆ. ಅವರು ಎಂಥ ಟ್ರಬಲ್ ಶೂಟರ್, ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಷ್ಟೊಂದು ಚುನಾವಣೆಗಳನ್ನು ಅವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಕೇವಲ ಅವರ ಸ್ಟ್ರೆಂತ್ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿಲ್ಲ, ಅದು ಗುಜರಾತ್ ಆಗಿರಲಿ, ರಾಜಸ್ಥಾನ ಆಗಿರಲಿ, ತಮಿಳುನಾಡು ಆಗಿರಲಿ, ಒರಿಸ್ಸಾ ಆಗಿರಲಿ ಅಥವಾ ಕೇರಳ ಆಗಿರಲಿ, ಎಲ್ಲ ಕಡೆಗೂ ಹೋಗಿ ಅವರು ಬೇಕಿದ್ರೆ ಚುನಾವಣೆಗಳನ್ನು ಮುಂಬೈ, ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ತಾರೆ.
ಸಿದ್ದರಾಮಯ್ಯನವರೇ ಮುಂದುವರಿಯಲಿ, ರಾಜ್ಯ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರಿರಲಿ, ಮುಂದಿನ ಚುನಾವಣೆಗೆ ಅದು ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದು ಹೆಲ್ಪ್ ಆಗುತ್ತೆ ಚುನಾವಣೆಗೆ ಅನ್ನೋದು ರಾಹುಲ್ ಗಾಂಧಿ ಲೆಕ್ಕಾಚಾರ. ಆದ್ರೆ ಈ ಕಡೆ ಈಗ ಕುರ್ಚಿ ಆಸೆಗೆ ಬಿದ್ದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಟೀಮ್ ಯಾವಾಗ ರಾಹುಲ್ ಗಾಂಧಿ ಅವರಿಂದ ಒಂದಷ್ಟು ಇಂಟ್ರೆಸ್ಟ್ ಕಡಿಮೆ ಕಂಡು ಬಂತು, ಅವರು ಮೆಲ್ಲಗೆ ಪ್ರಿಯಾಂಕಾ ಗಾಂಧಿ ಅವರ ಹತ್ರ ಒಂದು ಟರ್ನ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಈಗ ಪ್ರಿಯಾಂಕಾ ಗಾಂಧಿ ಬಣದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬೆನ್ನಿಗೆ ರಾಹುಲ್ ಗಾಂಧಿ ನಿಂತ್ಕೊಂಡ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಪ್ರಿಯಾಂಕಾ ಗಾಂಧಿ ನಿಂತ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ಈಗ ಎಐಸಿಸಿಯಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ನಾನು ಪ್ರಿಯಾಂಕಾ ಗಾಂಧಿ ಅವರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಅನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಬಿಟ್ರು ಅಲ್ವಾ. ಈ ಮೊನ್ನೆ ನಡೆದ ಸಂಸತ್ ಅಧಿವೇಶನದ ನಂತರ ಅವರು ಅಧಿವೇಶನದಲ್ಲಿ ಮಾತಾಡ್ತಾ ಇರೋದನ್ನು ನೋಡಿದ್ರೆ ನನಗೆ ಅವರಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರ ಚಾರ್ಮ್ ಕಾಣುತ್ತೆ. ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ ಅನ್ನುವಂಥ ಒಂದು ಮಾತನ್ನ ಯಾವಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅಲ್ಲಿಗೆ ಅದು ಕರೆಕ್ಟ್ ಆಗಿ ಇಬ್ಬಾಗ ಆಗೋಯ್ತು. ಏನ್ ಗೊತ್ತಾ, ಪ್ರಿಯಾಂಕಾ ಗಾಂಧಿ ಬೆನ್ನಿಗೆ ಡಿ ಕೆ ಶಿವಕುಮಾರ್ ನಿಂತಿರ್ತಕ್ಕಂಥದ್ದು ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪ್ರಿಯಾಂಕಾ ಗಾಂಧಿ ಇರ್ತಕ್ಕಂಥದ್ದು, ಈ ಕಡೆ ಸಿದ್ದರಾಮಯ್ಯನವರ ಬೆನ್ನಿಗೆ ರಾಹುಲ್ ಗಾಂಧಿ ನಿಂತಿರ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಲೆಕ್ಕಾಚಾರ ಇದೆಯಲ್ಲ, ಇದು ದೊಡ್ಡ ಮಟ್ಟದ ವಿಪ್ಲವವನ್ನ ಹುಟ್ಟು ಹಾಕ್ತಾ ಇದೆ. ಈಗ ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾರೇ ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಆಯ್ಕೆ ಅಂತ ಬಂದ್ರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಡುವೆನೆ ಸ್ಪರ್ಧೆ ಏರ್ಪಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಹಿಂದೆ ಅವರಿಗೆ ಸಪೋರ್ಟ್ ಆಗಿ ಇಲ್ಲಿ ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಅವ್ರು ಕರೆಸ್ಕೊಂಡಿದ್ದಾರೆ ಅನ್ನೋದು ಅಲ್ವಾ. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಗಾಡ್ ಫಾದರ್ ಅಂತಾನೆ ಒಬ್ಬರನ್ನ ಎಐಸಿಸಿಯಲ್ಲಿ ಕರೆಯಲಾಗ್ತಿತ್ತು. ಅದು ಯಾರು ಗೊತ್ತಾ, ಗುಜರಾತಿನ ಅಹಮದ್ ಪಟೇಲ್ ಅವರನ್ನ. ಯಾವಾಗ ಅಹಮದ್ ಪಟೇಲ್ ಅವರು ನಿಧನರಾಗ್ಬಿಟ್ರೋ ಅದರ ನಂತರ ಡಿ ಕೆ ಶಿವಕುಮಾರ್ ಅಕ್ಷರಶಃ ಒಂದು ರೀತಿ ಅನಾಥರಂತೆ ಆಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಅವರಿಗೆ ಬೆನ್ನಿಗೆ ನಿಂತ್ಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಪೋರ್ಟರ್ ಆಗಿ ನಿಂತ್ಕೊಳ್ಳುವಂತಹ ದೊಡ್ಡ ಮಟ್ಟದ ನಾಯಕರೇ ಇಲ್ಲದ ಪರಿಸ್ಥಿತಿ ಬಂದಿದೆ. ಆಕ್ಚುಲಿ ಅಹಮದ್ ಪಟೇಲ್ ಮೂಲಕವೇ ಅವರು ಸೋನಿಯಾ ಗಾಂಧಿ ಅವರಿಗೂ ಕೂಡ ಹತ್ರ ಆಗಿದ್ರು. ಸೋನಿಯಾ ಗಾಂಧಿ ಅವರ ಒಂದು ಒಳ್ಳೆಯ ಒಂದು ಇದನ್ನು ಕೂಡ ಅವರು ಪಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್. ಆದ್ರೆ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಪ್ರಿಯಾಂಕಾ ಗಾಂಧಿ ಸಪೋರ್ಟರ್ ಆಗಿ ಇಲ್ಲಿ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹೊತ್ತಿನಲ್ಲಿ ಇದೆಲ್ಲ ಏನಾಗ್ಬೋದು ಮುಂದೆ ಅಂತಂದ್ರೆ, ಈಗ ಈ ಸದ್ಯಕ್ಕೆ ಈಗ ಅಸ್ಸಾಂ ಚುನಾವಣೆಗಳು ಅಥವಾ ಪಂಚರಾಜ್ಯ ಚುನಾವಣೆಗಳನ್ನು ಹ್ಯಾಂಡಲ್ ಮಾಡ್ತಾ ಈ 2026ರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕರೆ ಸರಿ, ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಮಹಾ ಛಲಗಾರ ಮತ್ತು ಮಹಾ ತಾಳ್ಮೆಯ ವ್ಯಕ್ತಿ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಅವರು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಸ್ಥಾನಮಾನ ಗಳಿಸ್ಕೊಳ್ಳಿಕ್ಕೋಸ್ಕರ ಏನ್ ತ್ಯಾಗ ಬೇಕಾದ್ರೂ ಸಿದ್ಧರಾಗ್ತಾರೆ, ಎಷ್ಟು ದಿನ ಬೇಕಾದ್ರೂ ಕಾಯ್ತಾರೆ. ಇದನ್ನ ಅವ್ರ ಮಾತುಗಳಲ್ಲಿ ಹಲವಾರು ಬಾರಿ ಹೇಳಿದ್ದಾರೆ. ನನಗೆ ತಾಳ್ಮೆ ಇದೆ, ನನಗೆ ಅರ್ಜೆಂಟ್ ಇಲ್ಲ, ನಾನು ಕಾಯ್ತೀನಿ ಅನ್ನೋಂಥದ್ದು. ಹಾಗಾಗಿ ಈಗ ಸಿಕ್ಕರೆ ಸರಿ 2026ರಲ್ಲಿ, ಇಲ್ಲ ಅಂದ್ರೆ 2028ಕ್ಕಾದ್ರೂ ಡಿ ಕೆ ಶಿವಕುಮಾರ್ ಯಾವುದೇ ವಿರೋಧವಿಲ್ಲದೆ ಇರತಕ್ಕಂಥ ನಾಯಕರಾಗಿ ಹೊಮ್ಮಲಿಕ್ಕೆ, ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರ ಸಪೋರ್ಟ್ ಇಂದ ಏಕಮಾದ್ವಿತೀಯ ಕಾಂಗ್ರೆಸ್ನ ರಾಜ್ಯದ ನಾಯಕರಾಗಿ ಮತ್ತು ಮುಖ್ಯಮಂತ್ರಿಗೆ ಒಂದೇ ಒಂದು ಹೆಸರಾಗಿ ಅವರು ಪ್ರೊಡ್ಯೂಸ್ ಆಗ್ಲಿಕ್ಕೆ ಈ ತರಹದ ಒಂದು ತಾಳ್ಮೆಯನ್ನ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಸುಸ್ಪಷ್ಟ ಆಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಪ್ರಿಯಾಂಕಾ ಗಾಂಧಿ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಬೆಂಬಲವಾಗಿ